ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ತಿರುವನ್ನ ಪಡ್ಕೊಂಡಿರುವಂತದ್ದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಗಿರುವಂತದ್ದು. ಕಳೆದ 3 ವರ್ಷಗಳ ಹಿಂದೆನೆ ಡಿಕೆ ಶಿವಕುಮಾರ್ ಅವರು ಹೇಳಿದಂತದ್ದು ಶುಭಗಳಿಗೆ ಶುಭ ಕಾಲ ಬರುತ್ತೆ, ಅದನ್ನ ಯಾರು ಕೂಡ ತಡೆಯೋದಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ರೀತಿಯ ಭವಿಷ್ಯವನ್ನು ನೋಡಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತೇಳಿ ಅವರ ಬೆಂಬಲಿಗರು ಹೇಳ್ಕೊಂತ ಬರ್ತಾ ಇದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ನಾನು ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಬದ್ಧ ಅಂತೇಳಿ ಪಕ್ಷದ ನಿಷ್ಠೆಯನ್ನ ಪದೇ ಪದೇ ತೋರಿಸ್ತಾ ಇದ್ರು. ಅಲ್ಲದೆ ಪಕ್ಷದ ಹೈಕಮಾಂಡ್ ಏನು ಹೇಳಿತ್ತು ಅದನ್ನ ಚಾಚೂ ತಪ್ಪದೆ ಪಾಲಿಸಿಕೊಳ್ತಾ ಬರ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ಇದೀಗ ರಾಜ್ಯದ ನೂತನ ಸಿಎಂ ಆಗಿ ಆಯ್ಕೆ ಆಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಪಟ್ಟವನ್ನು ಕಟ್ಟೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತಹ ಜೊತೆಗೆ ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ಈಗ ಕಾಂಗ್ರೆಸ್ ಒಂದು ರೀತಿಯ ಅಳೆದು ತೂಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಲಿಂಗಾಯತ ಕಮಿಟಿಯಿಂದ ಎಂಬಿ ಪಾಟೀಲ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು, ಕುರುಬ ಸಮುದಾಯದಿಂದ ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಅವರ ಪುತ್ರ ಯತೀಂದ್ರ ಅವರನ್ನ ಡಿಸಿಎಂ ಮಾಡಬೇಕು. ಜೊತೆಗೆ ಏನು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಸಾರಥ್ಯವನ್ನ ವಹಿಸಿಕೊಂಡಿದ್ರು ಅದನ್ನ ಜಾರಕಿಹೊಳಿ ಅವರಿಗೆ ಅಂದ್ರೆ ಎಸ್ಟಿ ಸಮುದಾಯದ ನಾಯಕರಾಗಿರುವಂತಹ ಜಾರಕಿಹೊಳಿ ಅವರು ಕೆಪಿಸಿಸಿಯ ನೂತನ ಸಾರಥಿ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಇನ್ನು ಏನು ಎಸ್ಸಿ ಕಮ್ಯುನಿಟಿಯಿಂದ ದಲಿತರ ನಾಯಕರಾಗಿರುವಂತಹ ಪರಮೇಶ್ವರ್ ಅಥವಾ ಪ್ರಿಯಾಂಕ ಖರ್ಗೆ ಡಿಸಿಎಂ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಡಿಕೆ ಶಿವಕುಮಾರ್ ಸಿಎಂ ಆದ ವೇಳೆಯಲ್ಲಿ 4 ಡಿಸಿಎಂ ಅನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಇನ್ನು ಏನು ನಾಳೆ 10:30 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಸಮಯವನ್ನು ಕೂಡ ಕೇಳಿರುವಂತದ್ದು. ಈ ಮೊದಲು ಏನು ಸಚಿವರೊಂದಿಗೆ ಶಾಸಕರೊಂದಿಗೆ ಬ್ರೇಕ್ಫಾಸ್ಟ್ ಸಭೆಯನ್ನು ಕೂಡ ಮಾಡ್ತಾರೆ. ಬಹುತೇಕವಾಗಿ 2013ರಿಂದ 18ರ ತನಕ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ರಾಜ್ಯವನ್ನ ಆಳಿದ್ರು. 2023ರಿಂದ 26 3 ವರ್ಷಗಳ ಕಾಲ, ಒಟ್ಟು 8 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು, ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿದ್ರು. ನಾಳೆ ಎಲ್ಲವೂ ಕೂಡ ತೆರೆ ಬೀಳಲಿದ್ದು ಸಿಎಂ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಸಿಎಂ ಆಗಿದ್ದೇನಿದೆ ಅಲ್ಲದೆ ದೇವರಾಜ್ ಅರಸು ದಾಖಲೆಯನ್ನ ಏನು ಮುರಿದಿದ್ರು ಅದರ ಜೊತೆಗೇನೆ ಸಿದ್ದರಾಮಯ್ಯನವರು ಯುಗಾಂತ ಆಗುತ್ತೆ ಅಂತಾನೆ ಹೇಳಲಾಗ್ತಿದೆ. ಇದರ ಜೊತೆಗೇನೆ ಸಚಿವ ಸಂಪುಟದಲ್ಲೂ ಕೂಡ ಬಹುತೇಕ ಬದಲಾವಣೆಗಳು ಕೂಡ ಕಾಣುತ್ತೆ ಅಂತ ಹೇಳಲಾಗ್ತಿದೆ. ಹೊಸ ಮುಖಗಳಿಗೆ ಮೈಸೂರು ಭಾಗದಿಂದ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡ್ತಾರೆ ಅಂತ ಬಹುತೇಕ ಕನ್ಫರ್ಮ್ ಆಗಿರುವಂತಹ ಜೊತೆಗೆ ಚಾಮರಾಜನಗರದಿಂದ ಏನು 2-3 ಬಾರಿ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅಥವಾ ಕೊಳ್ಳೇಗಾಲದ ಶಾಸಕರಾಗಿರುವಂತಹ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ. ಇದರ ಜೊತೆಗೇನೆ ಏನು ಕಳೆದ ದಸರಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಂಥದ್ದು ಮುಂದಿನ ವರ್ಷವೂ ಕೂಡ ನಾನೇ ದಸರಾದಲ್ಲಿ ಭಾಗಿಯಾಗ್ತೇನೆ, ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ. ಆದ್ರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರಿಗೆ ದಸರಾ ಉದ್ಘಾಟನೆ ಭಾಗ್ಯ ಇಲ್ಲ, ಬದಲಾಗಿ ಶುಭಗಳಿಗೆ ಶುಭ ಸಮಯ ಶುಭ ಸೂಚನೆ ಅಂತೇಳಿ ಭವಿಷ್ಯವನ್ನ ನುಡಿದಿದ್ದಂತಹ ಹೈಕಮಾಂಡ್ ನ ಪಕ್ಷ ನಿಷ್ಠೆ ಹಾಗೂ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಹಲವು ಬಾರಿ ಸಂಕಷ್ಟಕ್ಕೆ ಸಿಲುಕಿದಂತಹ ಸಂದರ್ಭದಲ್ಲಿ ಅಲ್ಲದೆ ಈ ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಗುಜರಾತ್ ನಿಂದ ಶಾಸಕರನ್ನ ಕರ್ಕೊಂಡ್ಬಂದು ರಕ್ಷಣೆಯನ್ನ ಕೊಟ್ಟು ಬಿಜೆಪಿಯ ಕೆಂಗಣಿಗೆ ಗುರಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ತಿಹಾರ್ ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಆದ್ರೂ ಕೂಡ ಎಲ್ಲೂ ಕೂಡ ಪಕ್ಷ ಬಿಡುವಂತಹ ಯೋಚನೆ ಆಗಲಿ, ಪಕ್ಷಕ್ಕೆ ಏನು ನಿಷ್ಠೆಯನ್ನೇ ಹೊಂದಿದ್ರು, ಪಕ್ಷ ಹೇಳಿದಂತೆ ಎಲ್ಲಾ ಕೆಲಸವನ್ನು ಕೂಡ ಮಾಡಿದ್ರು. 2023ರ ಚುನಾವಣೆಯಲ್ಲಿ ತನು ಮನ ಧನವನ್ನ ಪಕ್ಷಕ್ಕಾಗಿ ನಾನು ಏನು ಅರ್ಪಣೆಯನ್ನ ಮಾಡಿದ್ದೇನೆ ಅಂತೇಳಿ ಹೇಳ್ಕೊಳ್ತಾ ಬರ್ತಾ ಇದ್ರು. ಜೊತೆಗೆ ಒಂದಷ್ಟು ಮಂದಿ ಯಾರು ಏನು ಸಿಎಂ ಬದಲಾವಣೆ ಇಲ್ಲ ಅಂದ್ರೂ ಕೂಡ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧ ಎಂಬ ದಾಳವನ್ನ ಉಳಿಸ್ಕೊಂತ ಬರ್ತಾ ಇದ್ರು. ಇದೀಗ ಹೈಕಮಾಂಡ್ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಶುಭ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಾಳೆ ಬೆಳಗ್ಗೆ 10:30 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ಬಹುತೇಕ ಶುಕ್ರವಾರವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ನೆರವೇರಿಸುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.